ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ಸೌಂದರ್ಯಲಹರಿಯ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಅನುಗ್ರಹವನ್ನು ಪಡೆಯತಕ್ಕಂಥ ನೀವೆಲ್ಲರೂ ಇವತ್ತಿನ ದಿವಸ ಶ್ಲೋಕಕ್ಕೆ ಹೋಗೋಕ್ಕೆ ಮೊದಲು ಆದಿಶಂಕರಾಚಾರ್ಯನ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ, ಶಂಕರಾಚಾರ್ಯನ ಸ್ವಾಗತಿಸೋಣ. ಜಗತ್ತಿನ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಅಂತಾನೆ. ಸಾಧನೆ ಹೇಗೆ ಮಾಡ್ತಾನೆ? ಕೆಲವರು ವಿಶೇಷವಾಗಿ ಬರವಣಿಗೆಯಲ್ಲಿ ಸಾಧನೆ ಮಾಡ್ತಾನೆ, ಕೆಲವು ತಲೆಯಲ್ಲಿ ಜ್ಞಾನವನ್ನು ಸಾಧನೆ ಮಾಡ್ತಾನೆ, ಕೆಲವು ವಿಶೇಷವಾಗಿ ವಿದ್ಯೆಯಲ್ಲಿ ಸಾಧನೆ ಮಾಡ್ತಾನೆ, ಕೆಲವು ವಿಶೇಷವಾಗಿರ್ತಕ್ಕಂಥ ಧನ ಪ್ರಾಪ್ತಿಯಲ್ಲಿ ಸಾಧನೆ ಮಾಡ್ತಾನೆ, ಏನಾದರೂ ಒಂದು ಕೈಂಕರ್ಯದಲ್ಲಿ ಸಾಧನೆ ಮಾಡ್ತಾನೆ, ಏನಾದರೂ ಹೊಸದಾಗಿ ಕಂಡುಹಿಡಿತಾನೆ. ಹೀಗೆ ನಿತ್ಯ ಜೀವನದಲ್ಲಿ ಅವನವನ ಪಾಲು ಅವನವೊಂದು. ಸಮುದ್ರದಲ್ಲಿ ನೀರು ಹರಿತಾ ಇದ್ರೆ ಎಲ್ಲಾ ನೀರು ನಮಗೆ ಆಗಕ್ಕೆ ಸಾಧ್ಯ ಇಲ್ಲ ನೋಡಿ. ನದಿಯಲ್ಲಿ ಹರಿತಾ ಇದ್ರೆ ಎಷ್ಟು ನೀರು ನಾವು ಕುಡಿಬಹುದು ಅಷ್ಟು ಮಾತ್ರ ನಮ್ಮದು. ಎಲ್ಲಾ ನೀರು ನಮ್ಮದೇ ಆಗ್ಬಿಟ್ಟಿದ್ರೆ ಭಗವಂತ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾರನ್ನೂ ಸಾಕಬೇಡ್ವೆ? ಸರ್ವ ಜೀವರಾಶಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಹುಟ್ಟಿಸ್ದವನೋ ಹುಲ್ ಮೇಯಿಸದೇ ಇರಲ್ಲ. ಯಾವತ್ತಾದರೂ ಹಣ್ಣ ಮಣ್ಣು ರೊಣ್ಣು ಇದೆಲ್ಲವನ್ನು ತೊಗಿತಕ್ಕಂಥ ಋಣವನ್ನು ತೀರಿಸ್ತಕ್ಕಂಥವನು, ಆ ಹಣ್ಣನ್ನು ಕೊಡ್ತಕ್ಕಂಥ ಫಲವನ್ನು, ಹೆಣ್ಣನ್ನು ವಿಶೇಷವಾಗಿ ದಾನವನ್ನು, ಎಲ್ಲವೂ ತ್ಯಾಗವನ್ನು ಯಾವ ಅಂಶ ಮಾಡ್ತಾನೋ ಹೆಣ್ಣು ಹೊಣ್ಣು ಮಣ್ಣಾಗತ್ತದು. ಅದಕ್ಕೆ ಹಣ್ಣಾಗಿರ್ತಕ್ಕಂಥದ್ದು ಹೆಣ್ಣಾಗ್ತಕ್ಕಂಥ ಅವಕಾಶ, ಅದಾದ ಮೇಲೆ ಋಣವನ್ನು ತೀರ್ತಕ್ಕಂಥದ್ದು ಮಣ್ಣಾಗ್ತಕ್ಕಂಥ ಅವಕಾಶ. ಎಷ್ಟೋ ಜನಕ್ಕೆ ಮಣ್ಣು ಪಾಲಾಗಕ್ಕೆ ಮೊದಲು ಋಣ ತೀರಿಸ್ಕೊಳ್ಳಿ ಅಂತ ಹೇಳ್ತೀವಿ, ಕೇಳೋದೇ ಇಲ್ಲ. ಸಾಯಕ್ಕೆ ಮೊದಲು ಯಾವ ಮನುಷ್ಯ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೋ ಅಂಥ ಒಂದು ವಶಿತ್ವ ಸಿದ್ಧಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಬೇಕು. ಅಂಥ ಒಂದು ವಶಿತ್ವದಲ್ಲಿ ಭಗವಂತನ ಕೃಪಾಕಟಾಕ್ಷದಲ್ಲಿ ಯಾವ ಜನ್ಮದ ಋಣವಿದೆಯೋ ಆ ಋಣಾನುಬಂಧ ರೂಪೇಣ ಪಶು ಪತಿ ಪತ್ನಿ ಸುತಾಲಯ ಎಲ್ಲವನ್ನೂ ತೀರಿಸ್ಕೋಬೇಕು. ಈ ಶ್ಲೋಕದಲ್ಲಿ ಹೇಳುತ್ತೆ, ಈ ಸೌಂದರ್ಯಲಹರಿಯನ್ನು ವರ್ಣಿಸ್ತಾ ಅವನು ಹೇಳ್ತಾನೆ, ಎಲ್ಲರೂ ಜೀವನದಲ್ಲಿ ಬರವಣಿಗೆಯನ್ನ, ಯಾರು ಕವಿತ್ವವನ್ನು ಸಾಧನೆ ಮಾಡಬೇಕು, ಆ ಕವಿತ್ವ ವಿಶೇಷವಾಗಿ ಹಾಡಿ ಹೊಗಳೋರಿಗೆ. ಯಾವತ್ತು ದೇವಿ ಹಾಡು ಹೊಗಳಿದ್ರೆ ತುಂಬ ಇಷ್ಟ ಅಂತ ಅವಳಿಗೆ. ಸೌಂದರ್ಯವಾಗಿರ್ತಕ್ಕಂಥ ಜಗನ್ಮಾತೆಗೆ ಶಿವ ಅಭಿಷೇಕ ಪ್ರಿಯ, ಅಲಂಕಾರ ವಿಷ್ಣು, ಭಕ್ಷಪ್ರಿಯ ಮಹಾಗಣಪತಿ, ನಮಸ್ಕಾರ ಪ್ರಿಯ ಸಾಕ್ಷಾತ್ ಸೂರ್ಯನಾರಾಯಣ. ಹಾಗೆ ಇವಳಿಗೆ ಎಷ್ಟು ಸಲ ಹೊಗಳ್ತಾ ಇರಬೇಕು, ನೀನೇ ರಾಣಿ ಕಡ, ನೀನೇ ಮುದ್ದಾದಮ್ಮ, ನೀನೇ ತುಂಬ ಚೆನ್ನಾಗಿದೆಯಮ್ಮ ಅಂತ. ಯಾಕಂದರೆ ಅವಳಿಗೆ ಅದೊಂದೇ ಇಷ್ಟ, ಇನ್ನೇನೂ ಇಲ್ಲ. ಸ್ತೋತ್ರ ಪ್ರಿಯಾಂ ದೇವೀಂ ಪೂಜಾ ಪ್ರಿಯಾಂ ದೇವೀಂ ಹೊಗಳ್ಬಟ್ಟಿಗೆ ಆಗಿರ್ತಕ್ಕಂಥ ಅವಕಾಶ. ಆಗ ಪರಮೇಶ್ವರ ಹೊಗಳ್ಬಿಟ್ಟು ಏನು ಹೇಳ್ತಾನೆ, ನೀನೇ ಕವಿತ್ವ ಕಣೆ, ನಿನ್ನಲ್ಲಿ ನಾನು ಕವಿತ್ವ ಏನೇ ಕಡಿಯೋದು. ಆ ಕವಿತ್ವವನ್ನ ವಶೀಕರಣ ಮಾಡಿಸ್ಕೊಳ್ಳೋದು, ವಶಿತ್ವ ಸಿದ್ಧಿ ಬೇರೆ ಪಡಿಸ್ಕೊಳ್ಳೋದು. ವಶಿತ್ವ ಅಂದರೆ ಏನು ಬೇಕಾದರೂ ವಶೀಕರಣ ಮಾಡ್ಕೋಬಹುದು. ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜಗತಪ್ಪಿದಂ ಒಂದೇ ಪಾರ್ವತಿ ಪರಮೇಶ್ವರಂ, ಇಡೀ ಜಗತ್ತಲ್ಲಿ ಪಾರ್ವತಿ ಪರಮೇಶ್ವರ ಒಂದೇ ತಾಯಿದ್ರೆ ಜಗತ್ತಿನೆಲ್ಲ ವಶೀಕರಣ ಪಡಿಸ್ಕೋಬೋದು. ಇಂಥ ಒಂದು ವಶೀಕರಣ ಪಡಿಸ್ಕೊಳ್ಳೋ ಈ ಶ್ಲೋಕವನ್ನು ನಿಮಗೆ ವರ್ಣಿಸ್ತಾ ಭಗವತಿ ಕೃಪಾಕಟಾಕ್ಷದ ಅರ್ಥವನ್ನು ಕೂಡ ತಿಳಿಸೋಣ. ಮೊದಲು ಶ್ಲೋಕವನ್ನು ನೋಡೋಣ. ಬನ್ನಿ ವೀಕ್ಷಕರೇ, ಒಂದ್ಸಲಿ ಎರಡು ಸಲ. ಸ್ವದೀಯಂ ಸೌಂದರ್ಯಂ ತುನಗಿರಿ ಕಲ್ಮೆ ತುಲಯಿತು ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಪ್ತಾತ್ ಅಮರಲಲನಾಯಾಂತಿ ಮನಸಾ ತಪೋಭಿಃ ದುಷ್ಪ್ರಾಪಾಮಪಿ ಗಿರಿಶಸಾಯುಜ್ಯ ಪದವಿ ಸ್ವದೀಯಂ ಸೌಂದರ್ಯಂ ತುಹಿನಗಿರಿ ಕಲ್ಮೆ ತುಲಯಿತು ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿಃ ದುಷ್ಪ್ರಾಪಾಮಪಿ ಗಿರಿಶಸಾಯುಜ್ಯ ಪದವಿ. ಜೀವನದಲ್ಲಿ ಅವರದೇ ಆದ ಕವಿತ್ವವನ್ನು ಪಡಿತಕ್ಕಂಥ ಅವಕಾಶವನ್ನು ಕಾಲ್ಪನಿಕ ಜಗತ್ತಲ್ಲಿ ಏನು ಹೇಳುತ್ತೆ, ಕಥಮಪಿ, ಯಾವತ್ತು ಅದನ್ನು ಕಥೆ ಅನುಸಾರವಾಗಿ ಹೇಳಬೇಕಂತೆ ಹೇಳ್ತಾರೆ.
ಕಲ್ಪತೆ ರುದ್ರಂ. ಆ ಕಲ್ಪತೆ ರುದ್ರದಲ್ಲಿ ಏನು ಹೇಳ್ತಾನೆ, ಈಶ್ವರನ ರುದ್ರ ಸಂಭೂತವಾಗಿರ್ತಕ್ಕಂಥ ಕಲ್ಪನೆಯನ್ನು ಕೂಡ ನೀನು ಮಾಡ್ಕೊಳಕ್ಕಾಗಲ್ವಂತೆ. ಅಂಥ ರುದ್ರ ಜಗನ್ಮಾತೆಯನ್ನು ಹಾಡು ಹೊಗಳ್ತಾನಂತೆ. ಆಗ ಅವಳು ಹೇಳ್ತಾರೆ ಕಥಮಪಿ, ಇವನು ಕಥೆಯನ್ನು ಹೇಳ್ತಾ ಹೋದ ಹಾಗೆ ಪರಮೇಶ್ವರ ಕೇಳ್ಕೊಂತಾನಂತೆ. ಅಲ್ಲಿ ಹೇಳ್ತಾನೆ ವಿರಂಚಿತ. ವಿರಂಚಿತ ಅಂತಕ್ಕಂಥದ್ದು ಇದನ್ನ ಬರಿಲೇಬೇಕು ಅಂತ ಬರೆದಿದ್ದಲ್ಲ, ಎಂದೋ ಬರೆದಾಗೋಗಿರೋದು. ಬರೆದಾಗಿರೋದನ್ನ ಆದಿಶಂಕರಾಚಾರ್ಯರು ಕೊಟ್ಟು ವಿಶೇಷವಾಗಿ ಅವಲೋಕನ ಮಾಡ್ತಾರೆ, ದೇವಿಯ ಸೌಂದರ್ಯನ ವರ್ಣಿಸ್ತಾರೆ. ಅಲ್ಲಿ ಇನ್ನೊಂದು ಹೇಳ್ತಾರೆ, ಯಾದೇವಿ ಸರ್ವಲೋಕಾನಾಂ ಯಥಾ ಲೋಕಸ್ಯ ಸ್ವರೂಪ. ಅಂದರೆ ಯಾದೇವಿ ಸರ್ವಲೋಕಾನಾಂ, ಲೋಕವೇ ಅವಳಂತೆ. ಅದರಲ್ಲಿ ಯದಮಪಿ ಅಂತಕ್ಕಂಥ ನನ್ನ ಮನಸ್ಸಿದ್ದಾಗೆ ನಿನ್ನ ನೋಡ್ತೀನಿ. ನೀವು ಚೆನ್ನಾಗಿ ನೋಡಿದ್ರೆ ನಾನು ಎಷ್ಟೋ ಜನ ಕೇಳಿದ್ದೀನಿ ಏನಂತ, ಅವಳಲ್ಲಿ ಇರ್ತಕ್ಕಂಥ ಕಣ್ಣುಗಳು ನೋಡಿ. ಆ ಸೂರ್ಯ ನೋಡಿದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನಿಗೆ ಪರಮೇಶ್ವರನ ಮೂರನೇ ಕಣ್ಣು ನೋಡಿ. ವಿಶೇಷವಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ನೋಡಿದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಲ್ಲಿ ಹೊಕ್ಕಳನ್ನ ಅಡಗು ಹೋಗಿದೆ, ಜಗತ್ತೋ ಅಡಗು ಹೋಗಿದೆ. ಇದೇ ಬ್ರಹ್ಮ ಮಾಯೆ. ಆ ಮಾಯೆ ಆಗಿರ್ತಕ್ಕಂಥವಳು ಏನು ಹೇಳ್ತಾಳೆ ನೋಡಿ, ಪಾಪಮಿಪಿ ಗಿರಿ. ಆ ಪಾಪಮಪಿ ಗಿರಿ ಆಗಿರ್ತಕ್ಕಂಥ ವಿಶೇಷತೆಯಲ್ಲಿ ಪಾಪಗಳನ್ನ ಮಾಡತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಕ್ಷಮಾಲೋಚನೆಯನ್ನ ಕೇಳ್ಕೊಂಡಾಗ ದೇವಿ ದಾನವನ್ನ ಕೊಡ್ತಾಳಂತೆ. ಅವಳು ದಾನವನ್ನ ಮಾಡಿದಾಗ ನೀನು ಮಾಡ್ಕೊಳ್ಳದೆ ಇದ್ರೆ, ಅಂದ್ರೆ ಏನನ್ನು ಬರೀತೀಯೋ ನಿನಗೋಸ್ಕರ ಬರ್ಕೊಳ್ಬಾಗಲ್ಲ, ಎಲ್ಲವಕ್ಕೂ ಬರಿಬೇಕು. ಅಂದರೆ ಎಲ್ಲ ಬರೆವಣಿಗೆ ಕೂಡ ಈಗ ಯಾವುದೋ ಕವಿಗಳು ಬರೀತಾರೆ, ಅರ್ಥವೇ ಆಗಲ್ಲ. ಆ ನಿಜವಾದ ಕವಿಗಳು ಎಷ್ಟೋ ಜನ. ಅದಕ್ಕೆ ವಶಿತ್ವಂ. ಏನು ವಶಿತ್ವ ಮಾಡ್ಕೋಬೇಕು, ನಿನ್ನಲ್ಲಿರ್ತಕ್ಕಂಥ ಸಿದ್ಧಿ ಸಾಧನೆಗಳನ್ನ ವಶಿತ್ವ ಮಾಡಿಕೊಂಡು ನೀನು ಸಿದ್ಧಿ ಪಡ್ಕೊಂಡ ಮೇಲೆ ಇನ್ನೊಬ್ರಿಗೆ ಹಂಚು. ನೀನೇ ಅಡಿಯನ್ರಿದ ಕವಳೆ ಎಲ್ಲ ಪುಳ್ಳೆ ರಾಮಕೃಷ್ಣ, ನೀನೇ ಸರಿ ಇಲ್ದಿರಿ ಇನ್ನೊಬ್ರ ಕಥೆ ಏನು ಮಾಡ್ತೀಯ? ಹಾಗೆ ಜೀವನ ಇಂಥ ಒಂದು ಸೌಂದರ್ಯ ಅಪರೂಪವಾದ ದೃಶ್ಯ ಭಗವಂತನ ಕೃಪಾ ಕಟಾಕ್ಷ. ಹೀಗೆ ನಡೀತಾ ಹೋಗಲಿ ಸೌಂದರ್ಯವನ್ನು ಒಡಿಸ್ತಾ ಇರತಕ್ಕಂಥ ಭಗವತಿ ಕೃಪಾ ಕಟಾಕ್ಷದಲ್ಲಿ ಇವತ್ತಿನ ದಿವಸದ ಸೋಮವಾರ ಸೋಮಚಂದ್ರ ಇತಿ. ಸೋಮ ಅಂದರೆ ಮನಸ್ಸು. ಇಲ್ಲಿ ಇನ್ನೊಂದು ಹೇಳುತ್ತೆ, ಮನಸ್ಸಲ್ಲಿ ತಪೋಭಿ ದುರ್ಗಂ ಅಂತ. ಅವತ್ತು ದುರ್ಗ ತಪಸ್ಸಲ್ಲೇ ಕೂತಿರ್ತಾಳೆ, ಚಕ ಮಾಡ್ಲಾಕೊಂಡಿರ್ತಾಳೆ, ಪದ್ಮಾಸನದಲ್ಲಿ ಕೂತಿರ್ತಾಳೆ. ನೀವು ಆ ತಪಸ್ಸನ್ನು ಮಾಡಬೇಕಂತೆ. ತಪಸ್ಸು ಆ ಕಾಲದಲ್ಲಿ ಏನು ಮಾಡೋರು, ದೇವ್ರು ಒಲಿಲಿ ದೇವ್ರು ಒಲಿಂದು ಯುಗ ಯುಗಸ್ ಮಾಡೋರು. ನೀವೇನು ಮಾಡಬೇಕಂತೆ, ನಾನು ಸಾಧನೆ ಮಾಡ್ಕೋಬೇಕು ಅಂತ ತಪಸ್ಸು ಮಾಡಬೇಕು. ದೇಹದಲ್ಲಿ ಆ ಒಂದು ವೈಕರ್ಣಿಕ ಅನುಗ್ರಹವನ್ನು ಪಡಿಬೇಕು. ಅಯ್ಯೋ ಭಗವಂತ, ನಾನು ಸತ್ತ ಮೇಲೆ ಹಿಂಗೆಲ್ಲ ಕರ್ಕೊಂಡು ಹೋಗ್ತೀಯಾ, ಎಲ್ಲ ಪಾಪಕರ್ಮಗಳನ್ನ ಇಷ್ಟೆಲ್ಲ ತೊಂದರೆ ಕೊಡ್ತೀಯಾ, ಬೇಡ, ನಾನು ಇವತ್ತೇ ಸ್ಮರಣೆ ಮಾಡ್ಕೊಂಡ್ಬಿಡ್ತೀನಿ ಅಂತ ದೇವಿಯ ಸ್ಮರಣೆ ಮಾಡ್ಕೋಬೇಕು. ಏನಂತೀರಾ? ಹೀಗೆ ಆ ಸ್ಮರಣೆ ಮಾಡ್ಕೊಂತ ಈ ಶ್ಲೋಕವನ್ನು ಒಂದ್ಸಲ ಇಲ್ಲ ಎರಡು ಸಲ ಇಲ್ಲ ಹಾಕೊಂತ ಇರಬೇಕು. ಜೀವನದಲ್ಲಿ ಜಗತ್ ಸಾರವನ್ನ ಹಾಡ್ತಾ ಹೋದ್ರೆ ಜಗದೀಶ್ವರಿ ಸಂತೋಷ ಪ್ರಿಯವಾಗ್ತಾಳೆ.